ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ವಿದ್ಯಾರ್ಥಿ ನಮಗೆ ಕಾಮೆಂಟ್ಸ್ ಹಾಕಿರುವಂಥದ್ದು ನೋಡ್ಬೋದು. ಇಲ್ಲಿ ಬ್ರೋ BPTಗೆ ಸೇರಿಕೊಳ್ಳಬೇಕು ಅಂತ ಹೇಳಿ ನಾನು ರೌಂಡ್ ಫಸ್ಟ್ ಆಪ್ಷನ್ ಎಂಟ್ರಿ ಮಾಡಿರಲಿಲ್ಲ. ಈಗ ಯು ಆರ್ ನಾ ಔಟ್ ಆಫ್ ದಿ ಅಡ್ಮಿಷನ್ ಪ್ರೊಸೆಸ್ ಅಂತ ತೋರಿಸ್ತಾ ಇದೆ. ಮುಂದೆ ಏನು ಮಾಡಬೇಕು ಅಂತ ಅಂದರೆ ಈ ವಿದ್ಯಾರ್ಥಿ ಏನು ಮಾಡಿದೆ ಅಂದರೆ BPT ಸೇರಿಕೊಳ್ಳೋ ಸಲುವಾಗಿ ಫಸ್ಟ್ ರೌಂಡ್ ಏನು ಈಗ KCETಯಿಂದ ಕರೆದಿದ್ದರು, BS ನರ್ಸಿಂಗು, ಅಗ್ರಿಕಲ್ಚರು, ಇಂಜಿನಿಯರಿಂಗು, ಇದಕ್ಕೆ ನಾನು ಆಪ್ಷನ್ ಎಂಟ್ರಿ ಮಾಡಿಲ್ಲ. ಆದರೆ ಇವಾಗ ನಾನು ಲಾಗಿನ್ ಮಾಡೋಕ್ಕೆ ಹೋದರೆ ಸೊ ಯು ಆರ್ ಅಡ್ಮಿಷನ್ ಪ್ರೊಸೆಸ್ ಔಟ್ ಆಫ್ ದಿ ಅಡ್ಮಿಷನ್ ಪ್ರೊಸೆಸ್ ಅಂತ ಬರ್ತಾ ಇದೆ. ಈಗ ಮುಂದೆ ಏನು ಮಾಡಬೇಕು ಅಂತ ಇವರ ಕ್ವಶನ್ ಇದೆ. ಇದಕ್ಕೆ ಸಂಬಂಧಿಸಿದಂಥ ಮಾಹಿತಿ ಇರುತ್ತೆ. ಯಾರೆಲ್ಲ ಈ ಥರ ಒಂದು ಪ್ರಾಬ್ಲಮಲ್ಲಿ ನೀವು ಇದ್ದೀರಿ ಅಂಥ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ ವಿದ್ಯಾರ್ಥಿಗಳು, ಏನಾಗಿತ್ತು ಅಂದರೆ KE ಮುಖಾಂತರ BPTಗೆ ಮತ್ತು AHSಗೆ ಸಪ್ರೇಟ್ ಆದಂಥ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ನಡೆಸ್ತಾರೆ. ಹೌದಾ? ಸೊ ಈಗಾಗಲೇ ನೀವು ಆಪ್ಷನ್ ಎಂಟ್ರಿ ಮಾಡಿದಿರಿ. ನೀವು ಆಪ್ಷನ್ ಎಂಟ್ರಿ ಮಾಡಿಲ್ಲ ನೀವು, ಯಾಕಂತಂದರೆ ನೀವು BPTಗೆ ಮತ್ತು AHSಗೆ ವೇಟ್ ಮಾಡ್ತಾಯಿದ್ದೀರಿ. ಸೊ ಅಂಥ ಅಭ್ಯರ್ಥಿಗಳಿಗೆ ಸಪ್ರೇಟ್ ಆದಂಥ ಒಂದು ಗೈಡ್ಲೈನ್ಸ್ ಬರುತ್ತೆ. ಅದು ಈ ಒಂದು ಕೌನ್ಸಿಲಿಂಗಲ್ಲಿ ಆ್ಯಡ್ ಆಗಿಲ್ಲ. ಹೌದಾ? ಸೊ ಮುಂದೆ ಕೂಡ ಸೆಕೆಂಡ್ ರೌಂಡಲ್ಲಿ ಕೂಡ ಆ್ಯಡ್ ಆಗುತ್ತೆ ಅನ್ನೋದು ಕೂಡ 100% ಗ್ಯಾರಂಟಿ ಕೂಡ ಇಲ್ಲ. ಯಾಕಂದರೆ ಅದನ್ನು ಸಪ್ರೇಟಾಗಿ ಕೌನ್ಸಿಲಿಂಗ್ ಪ್ರಕ್ರಿಯೆನ ಮಾಡ್ತಾಯಿದ್ದಾರೆ. ಆದರೂ ಕೂಡ ನೀವೇನು ಮಾಡಿದಿರಿ ಅಂತಂದರೆ ಸೊ ಒಂದು ಲಾಗಿನ್ ಮಾಡಲಿಕ್ಕೆ ಟ್ರೈ ಮಾಡಿ ನೋಡಿದಾಗ ನಿಮಗೆ ಈ ರೀತಿಯಾಗಿ ಯು ಆರ್ ಸ್ಟಾಪ್ಡ್ ಫ್ರಮ್ CET ಅಡ್ಮಿಷನ್ ಪ್ರೊಸೆಸ್ ಅಂತ ಬರ್ತಾ ಇದೆ. ಸೊ ಇದು ಯಾರ್ಯಾರಿಗೆ ಬರುತ್ತೆ ಅಂತಂದರೆ ಯಾರು ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂಥ ವಿದ್ಯಾರ್ಥಿಗೆ ಬರುತ್ತೆ. ಯಾರಿಗೆ ಸೀಟ್ ಸಿಕ್ಕಿಲ್ಲ ಅಂದರೆ ಆಪ್ಷನ್ ಎಂಟ್ರಿ ಮಾಡಿದ್ರು ಆದರೆ ಸೀಟ್ ಸಿಕ್ಕಿಲ್ಲ ಅಂಥ ಅಭ್ಯರ್ಥಿಗಳಿಗೆ ಲಾಗಿನ್ ಮಾಡಲಿಕ್ಕೆ ಹೋದರೆ ಯು ಆರ್ ಸ್ಟಾಪ್ಡ್ ಫ್ರಮ್ CET ಅಡ್ಮಿಷನ್ ಪ್ರೊಸೆಸ್ ಅಂತ ಬರುತ್ತೆ. ಇದು ಭಯಪಡುವಂಥ ಅವಶ್ಯಕತೆ ಇಲ್ಲ. ಯಾಕಂತಂದರೆ ನಿಮಗೆ CET ಸಿಕ್ಕಿಲ್ಲ, ನೀವು ಆಪ್ಷನ್ ಎಂಟ್ರಿನೇ ಮಾಡಿಲ್ಲ, ನೀವು ಲಾಗಿನ್ ಯಾಕೆ ಮಾಡಬೇಕು? ಅಂಥ ಅಭ್ಯರ್ಥಿಗಳಿಗೆ ಬ್ಲಾಕ್ ಮಾಡಿರ್ತಾರೆ. ಯಾಕಂದ್ರೆ ಸುಮ್ಮನೆ ಒಳಗಡೆ ಹೋಗಿ ಏನು ಮಾಡುವ ಕೆಲಸ ಇದೆ? ಮಾಡಲಿಕ್ಕೇನು ಕೆಲಸ ಇದೆ ಅಲ್ಲಿ? ಏನಿಲ್ವಲ್ಲ. ಸೊ ಹೀಗಾಗಿ ಯಾರಿಗೆ ಸೀಟ್ ಸಿಕ್ಕಿದೆ, ಯಾರು ಆಪ್ಷನ್ ಎಂಟ್ರಿ ಮಾಡಿದ್ರು ಸೀಟ್ ಸಿಕ್ಕಿದೆ, ಅವರು ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಮಾಡ್ಕೊಳ್ಳಿಕ್ಕೆ ಅವರಿಗೆ ಒಂದು ಆಪ್ಷನ್ ಇದೆ. ನೀವು CET ಸಿಕ್ಕಿಲ್ಲ, ನೀವು ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದಮೇಲೆ ನಿಮ್ಗೆ ಯಾಕೆ ಲಾಗಿನನ್ನು ಮಾಡಲಿಕ್ಕೆ ಅವರು ಪರ್ಮಿಷನ್ ಕೊಡಬೇಕು? ಹೀಗಾಗಿ ಅದನ್ನು ಬ್ಲಾಕ್ ಮಾಡಿರ್ತಾರೆ. ಯಾರಿಗೆ ಸೀಟ್ ಸಿಕ್ಕಿಲ್ಲ ಅಂಥವ್ರಿಗೆ ಮತ್ತು ಯಾರಿಗೆ ಆಪ್ಷನ್ ಎಂಟ್ರಿ ಮಾಡಿಲ್ಲ ಫಸ್ಟ್ ರೌಂಡಲ್ಲಿ ಅವ್ರುಗಳಿಗೆ ಬ್ಲಾಕ್ ಮಾಡಿರ್ತಾರೆ. ಇದು ನಿಮಗೆ ಸೆಕೆಂಡ್ ರೌಂಡಿಗೆ ಓಪನ್ ಆಗುತ್ತೆ. ಆಗಲೇಬೇಕು, ಹಾಗೆ ಆಗುತ್ತೆ. ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಗೆ ಬಿಟ್ಟಾಗ ನೀವು ಆವಾಗ ಲಾಗಿನ್ ಮಾಡಿದರೆ ಓಪನ್ ಆಗುತ್ತೆ. ಆದರೆ ನೆನಪಿಟ್ಟುಕೊಳ್ಳಿ, AHS ಮತ್ತು BPTಗೆ ಎರಡನೇ ರೌಂಡಲ್ಲಿ ಕಾಲೇಜ್ಗಳನ್ನು ಆ್ಯಡ್ ಮಾಡೋದಿಲ್ಲ. ಓಕೆನಾ? ಯಾಕಂದರೆ ಸಪ್ರೇಟಾಗಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಮಾಡ್ತಿದೆ. ಅದಕ್ಕೆ ಸಪ್ರೇಟ್ ಆದಂಥ ಒಂದು ರ್ಯಾಂಕ್ ನಂಬರ್ಗಳನ್ನು ಕೊಟ್ಟಿದ್ದಾರೆ. ಇನ್ನೂ BPT AHSಗೆ ಇನ್ನೂ ಸ್ಟಡಿ ಮಾಡೋದು ತುಂಬ ಇದೆ. ಯಾಕಂತಂದರೆ ಇನ್ನೂ ಭಾಳಷ್ಟು ಮೋಡಿಫೈ ಮಾಡಬೇಕು. ಭಾಳಷ್ಟು ವಿದ್ಯಾರ್ಥಿಗಳ ಒಂದು ಪ್ರಾಬ್ಲಮ್ ಇದ್ದಾವೆ, ಅವುಗಳನ್ನು ಸಾಲ್ವ್ ಮಾಡಬೇಕು. ಹೌದಾ? ಸೊ ಆಮೇಲೆ ಏನಪ್ಪ ಅಂತಂದರೆ ಈಗ ಒಂದು BS ನರ್ಸಿಂಗ್ ಪ್ರಕ್ರಿಯೆ ಮುಗಿದ ಮೇಲೆ ಯಾರಿಗೆ ಸೀಟ್ ಸಿಕ್ಕಿರೋದಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಮತ್ತು BPT AHSಗೆ ಚಾನ್ಸಸ್ಸನ್ನು ಕೊಡಬೇಕು. ಇಂಜಿನಿಯರ್ ವಿದ್ಯಾರ್ಥಿಗಳಿಗೆ ಚಾನ್ಸಸ್ಸನ್ನು ಕೊಡಬೇಕು. ಇದೆಲ್ಲ ಪ್ರಾಬ್ಲಮ್ ಪ್ರಕ್ರಿಯೆ ಇರೋದರಿಂದ ನನಗನ್ನಿಸ್ತಾ ಇದೆ ಈ ಒಂದು BPT AHSನ ಸಪ್ರೇಟಾಗಿ ಕೌನ್ಸಿಲಿಂಗ್ ಮಾಡ್ತಾರೆ. ಎರಡನೇ ಸುತ್ತಿನಲ್ಲಿ ಅದನ್ನು ಸೇರಿಸಲಿಕ್ಕೆ ಹೋಗೋದಿಲ್ಲ ಅಂತ ನನಗೆ ಯಾಕಂದರೆ ಹೋದ ವರ್ಷ ಕೂಡ ಸಪ್ರೇಟಾಗಿ ಮಾಡಿದ್ರು ಈ ರೀತಿಯಾಗಿ. ಸೊ ಹೀಗಾಗಿ ನೀವು ಡೋಂಟ್ ವರಿ ಅಬೌಟ್ ಯು ಆರ್ ಸ್ಟಾಪ್ಡ್ ಫ್ರಮ್ ದಿ KCET ಅಡ್ಮಿಷನ್ ಪ್ರೊಸೆಸ್ ಅಂತ ಬಂದರೆ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕಂತಂದರೆ ನಿಮಗೆ ಯಾವುದೇ ಥರಂಥ CET ಸಿಕ್ಕಿಲ್ಲ ಅಂದಮೇಲೆ ನಿಮಗೆ ಲಾಗಿನ್ ಮಾಡುವಂಥ ಅವಶ್ಯಕತೆಯೇ ಇರೋದಿಲ್ಲ.